MSI Bravo 15 ಸೀರೀಸ್ದು ಈ ಲ್ಯಾಪ್ಟಾಪ್ ಐತಿ. ಇದ್ರೊಳಗೆ ಸ್ಟೋರೇಜ್ ಬರೀ 500 GB ಐತಿ. ಸದ್ಯಕ್ಕೆ ನಾ ಇದನ್ನ ಅಪ್ಗ್ರೇಡ್ ಮಾಡ್ಬೇಕಂತ ಮಾಡಿ, ಅಂದ್ರೆ ಒಂದು TV SSD ಅದ್ರೊಳಗೆ ಇನ್ಸ್ಟಾಲ್ ಮಾಡ್ಬೇಕಂತ ಮಾಡಿ. ಅದು ಯಾವ ರೀತಿ ಮಾಡ್ಬೇಕು ಅನ್ನೋದು ಈ ವಿಡಿಯೋದಾಗ ನೋಡಮ್ರಿ. ವಿಡಿಯೋ ಕಲಿತು ನೋಡ್ರಿ. ಏನಾದ್ರು ತಿಳಿದ ಕಮೆಂಟ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋದು. ಕ್ರೂಷಲ್ P3+ ಅಂತ ಇದು ಒಂದು TV SSD ಐತಿ. ಇದ್ರೊಳಗೆ ಇನ್ಬಿಲ್ಟ್ SSD ಏನೈತೆ 500 GB ಐತಿ. ಅದನ್ನು ನಾನು 1 TBಗೆ ಈಗ ಎಕ್ಸ್ಟೆಂಡ್ ಮಾಡ್ತೀನಿ, ಅಂದ್ರೆ ಹೆಚ್ಚಿಗೆ ಮಾಡ್ತೀನಿ. ಕೆಲವೊಂದು ಲ್ಯಾಪ್ಟಾಪ್ ಒಳಗೆ ಏನಿರ್ತೈತಿ, ನಾವು ಎಕ್ಸ್ಟ್ರಾ ಇನ್ನೊಂದು SSD ಹಾಕಂತ ಒಂದು ಸ್ಲಾಟ್ ಕೊಟ್ಟಿರ್ತಾರೆ. ಆ ಸ್ಲಾಟ್ ಒಳಗೆ ನಾವು ಇನ್ನೊಂದು SSD ಇನ್ಸ್ಟಾಲ್ ಮಾಡ್ಬೋದು. ಆದ್ರೆ ನನ್ನ ಲ್ಯಾಪ್ಟಾಪ್ ಒಳಗೆ ಆ ಸ್ಲಾಟ್ ಇಲ್ಲ. ಅದಕ್ಕೋಸ್ಕರ ನಾ ಏನು ಮಾಡಕತ್ತೀನಿ ಅಂದ್ರೆ ಆ ಹಳಿ SSD ತೆಗೆದು ಅದ್ರ ಜಾಗದಾಗ ಈ ಹೊಸ SSD ಹಾಕ್ತೀನಿ. ಸೊ ಅದಕ್ಕೋಸ್ಕರ ನೀವು ಏನಾದರೂ ಹೊಸ ಲ್ಯಾಪ್ಟಾಪ್ ತೊಗೋಬೇಕು ಮಾಡಿದ್ರಂದ್ರೆ ಅದ್ರೊಳಗೆ SSD ಅಪ್ಗ್ರೇಡ್ ಮಾಡ್ಲಿಕ್ಕೆ ಒಂದು ಎಕ್ಸ್ಟ್ರಾ ಸ್ಲಾಟ್ ಇರೋದನ್ನು ತೊಗೋರಿ. ನಾ ಈ ಲ್ಯಾಪ್ಟಾಪ್ನ ತೊಗೋವಾಗ ಅದ್ರ ಬಗ್ಗೆ ಗಮನ ಕೊಟ್ಟಿರಲಿಲ್ಲ. ಅದಕ್ಕೋಸ್ಕರ ನಂದು ಹಳಿ SSD ತೆಗೆದು ಅದ್ರೊಳಗೆ ಹೊಸದು ಮಾಡ್ಬೇಕಾಯ್ತು. ಇದರಿಂದ ಆ SSD ನಂಗೆ ವೇಸ್ಟ್ ಆಯಿತು. ಅದೇನು ವೇಸ್ಟ್ ಆಗಲಿಲ್ಲ, ಅದನ್ನು ಎಕ್ಸ್ಟರ್ನಲ್ ಸ್ಟೋರೇಜಾಗಿ ಯೂಸ್ ಮಾಡ್ಬೋದು. ಅದು ಯಾವ ರೀತಿ ಯೂಸ್ ಮಾಡ್ಬೇಕಂತ ಈ ಐ ಬಟನ್ದಾಗ ಒಂದು ವಿಡಿಯೋ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ನೋಡಿರಿ. ಈಗ ಮೊದಲ ನಮ್ಮ ಲ್ಯಾಪ್ಟಾಪ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಅದನ್ನೆಲ್ಲ ಸ್ಕ್ರೂನ ರಿಮೂವ್ ಮಾಡಿ. ಸ್ಕ್ರೂ ಎಲ್ಲ ರಿಮೂವ್ ಮಾಡೋದಕ್ಕೆ ಬ್ಯಾಕ್ ಸೈಡ್ ಕವರ್ನ ಓಪನ್ ಮಾಡಿ. ಇದನ್ನು ಮಾಡುವಾಗ ನೀವು ಒಂದು ಸ್ವಲ್ಪ ಕೇರ್ಫುಲ್ ಆಗಿರ್ರಿ. ಅದಕ್ಕಿಂತ ಮೊದಲು ಎಲ್ಲ ಸ್ಕ್ರೂ ಕರೆಕ್ಟಾಗಿ ರಿಮೂವ್ ಆಗ್ಯಾವ ಇಲ್ಲ ಅಂತ ಒಂದು ಸಲ ಚೆಕ್ ಮಾಡಿರಿ. ಇಲ್ಲಾಂದ್ರೆ ಅದು ಡ್ಯಾಮೇಜ್ ಆಗೋ ಚಾನ್ಸ್ ಇರ್ತೈತಿ. ಈ ರೀತಿ ಓಪನ್ ಮಾಡಿರಿ. ಕಂಪ್ಲೀಟಾಗಿ ಓಪನ್ ಆದ್ಮೇಲೆ ಇದನ್ನು ಸೈಡಿಗೆ ಇಡ್ರಿ. ಈಗ ನೋಡ್ಬೋದು, ಇದು ರ್ಯಾಮ್ ಸ್ಲಾಟು, ಅಂದ್ರೆ ರ್ಯಾಮ್ ಇದ್ರೊಳಗೆ ಇರ್ತೈತಿ. ನಾವು ಬೇಕಾದ್ರೆ ಎಕ್ಸ್ಟರ್ನಲ್ ಇದ್ರೊಳಗೆ ಆ್ಯಡ್ ಮಾಡ್ಬೋದು. SSD ಅಪ್ಗ್ರೇಡ್ ಮಾಡೋಕ್ಕಿಂತ ಮೊದಲು ನಾವು ಏನೇ ಕೆಲಸ ಮಾಡ್ಬೇಕಾದ್ರೂ ಅದಕ್ಕಿಂತ ಮೊದಲು ಬ್ಯಾಟ್ರಿನ ಡಿಸ್ಕನೆಕ್ಟ್ ಮಾಡಬೇಕು. ಇಲ್ಲಿದೆ ನೋಡಿ, ಇದು ಬ್ಯಾಟ್ರಿ ಕನೆಕ್ಷನ್. ಇದನ್ನು ನಾವು ರಿಮೂವ್ ಮಾಡ್ತೀನಿ. ಈಗ ತೆಗೆದ ಮಗ ಇಲ್ಲಿದೆ ನೋಡಿ, ಇದು SSD ಸ್ಲಾಟು. ಇದನ್ನು ರಿಮೂವ್ ಮಾಡಿ. ಇಲ್ಲಿ ಒಂದು ಸ್ಕ್ರೂ ಇರ್ತೈತಿ, ಅದನ್ನು ರಿಮೂವ್ ಮಾಡಿರಿ. ಈ ಮೇಲ್ಗಡೆ ಇರೋ ಸ್ಟಿಕ್ಕರ್ನ ತೆಗೀರಿ. ಆಮೇಲೆ ಆ SSD ಒಂದು ಸ್ವಲ್ಪ ಎಳೀರಿ. ಎಳೆದ್ರೆ ಅದು ಹೊರಗಡೆ ಬರ್ತೈತಿ. ಇನ್ಬಿಲ್ಟ್ ಆಗಿ ಕೊಟ್ಟಿರೋ SSD ಇದು ಬರೀ 500 GB ಐತಿ. ಇದನ್ನು ತೆಗೆದು ಸೈಡಿಗೆ ಇಡ್ತೀನಿ. ಈಗ ನಾವು ಇನ್ಸ್ಟಾಲ್ ಮಾಡಬೇಕಾಗಿರೋಂಥ SSD ಅದು ಇಲ್ಲಿ ಐತಿ. ಇದನ್ನು ಓಪನ್ ಮಾಡಿರಿ. ಈ ಪಿನ್ಗಳು ಅದರೊಳಗೆ ಕರೆಕ್ಟಾಗಿ ಇರೋಂಗೆ ಹೊಂದಿಸ್ಕಿರೆ. ಇದು ನಾವು ಯಾವ ರೀತಿ ರಿಮೂವ್ ಮಾಡ್ತೇವೆ ಅದೇ ರೀತಿ ಒಂದು ಸ್ವಲ್ಪ ಪುಷ್ ಮಾಡಿ, ಅಂದ್ರೆ ಅದರ ಜಾಗಕ್ಕೆ ಅದು ಕುದುರ್ತೈತಿ. ಕುತ್ತಬೇಕು. ಆದರೆ ನಾವು ಸ್ಕ್ರೂ ಇರ್ತೈತಲ್ಲ ಅದನ್ನು ಮತ್ತೆ ಟೈಟ್ ಮಾಡಿ ಕರೆಕ್ಟಾಗಿ ಕುಂತು. ಈಗ ನಾವು ಮೊದಲ ತೆಗೆದಿರೋ SSD ಇಲ್ಲೈತಿ. ಇದನ್ನು ಸೈಡಿಗೆ ಇಡ್ರಿ. ಮತ್ತು ಅವಾಗಲೇ ಒಂದು ಸ್ಟಿಕ್ಕರ್ ಇತ್ತಲ್ಲ, ಸ್ಟಿಕ್ಕರ್ ಅದು ಅನ್ಬೋದು ಅಥವಾ ಅದೊಂದು ರೀತಿ ಕವರು, ಅದನ್ನು ಅದ್ರ ಮೇಲೇ ಇಡ್ರಿ. ಅದ್ರೊಳಗೆ ಇದು ಏನು ಮಾಡ್ತೈತಲ್ಲ, SSD ಒಳಗೆ ಡಸ್ಟ್ ಹೋಗೋದನ್ನ ತಡಿತೈತಿ. ಅದಕ್ಕೆ ಅದನ್ನು ಅಲ್ಲೇ ಮೊದಲು ಯಾವ ರೀತಿ ಇತ್ತು ಅದೇ ರೀತಿನ ಇಡ್ರಿ. ಈಗ ಇದು ನೋಡ್ಬೋದು, ರ್ಯಾಮು ಅಪ್ಗ್ರೇಡ್ ಮಾಡ್ಬೇಕಾದ್ರೆ ಇಲ್ಲಿ ನಾವು ಇನ್ಸ್ಟಾಲ್ ಮಾಡ್ಬೇಕಾಗ್ತೈತಿ. ಆಲ್ರೆಡಿ ಇನ್ಸ್ಟಾಲ್ ಮಾಡೀನಿ. ನಿಮ್ಮ ಹತ್ರ ಅದು ಖಾಲಿ ಇರ್ತೈತಿ, ಅಲ್ಲಿ ನೀವು ಬೇಕಾದ್ರೆ ಇನ್ನೊಂದು ಇನ್ಸ್ಟಾಲ್ ಮಾಡ್ಬೋದು. ಈಗ ಮತ್ತೆ ಬ್ಯಾಟ್ರಿನ ಮತ್ತೆ ಕನೆಕ್ಟ್ ಮಾಡ್ತೀನಿ. ಈಗ ಬ್ಯಾಟ್ರಿ ಕನೆಕ್ಟ್ ಆಯಿತು. ನಾವು ರಿಮೂವ್ ಮಾಡಿರೋ ಬ್ಯಾಕ್ ಕವರ್ನ ಮತ್ತೆ ಫಿಟ್ ಮಾಡಿರಿ. ಒಂದ್ಸಲ ಮೊದಲು ಇದನ್ನು ಕೈಲಿ ಪ್ರೆಸ್ ಮಾಡಿದ್ರೆ ಅದು ಅದ್ರ ಜಾಗಕ್ಕೆ ಕರೆಕ್ಟಾಗಿ ಕುಂದಿರ್ತೈತಿ. ಈ ರೀತಿ ಪ್ರೆಸ್ ಮಾಡಿರಿ. ಇದಾದಮೇಲೆ ನಾವು ರಿಮೂವ್ ಮಾಡಿರೋ ಸ್ಕ್ರೂನ ಮತ್ತೆ ಟೈಟ್ ಮಾಡಿರಿ. ಎಲ್ಲ ಸ್ಕ್ರೂನ ಟೈಟ್ ಮಾಡಿರಿ. ಟೈಟ್ ಮಾಡಿದ್ಮೇಲೆ ಈಗ SSD ಅಪ್ಗ್ರೇಡ್ ಆಗಿರ್ತೈತಿ. ಈಗ ನಾವು ಹಳಿ SSD ರಿಮೂವ್ ಮಾಡೀವಿ. ಅದಕ್ಕೋಸ್ಕರ ಏನಾಗ್ತೈತಿ ಅಂದ್ರೆ ಅದ್ರೊಳಗೆ ವಿಂಡೋಸ್ ಎಲ್ಲ ಡಿಲೀಟ್ ಆಗಿರ್ತೈತಿ. ನಾವು ಅದಕ್ಕೆ ಮತ್ತೆ ರೀಇನ್ಸ್ಟಾಲ್ ಮಾಡ್ಬೇಕಾಗ್ತೈತಿ. ಬೂಟೇಬಲ್ ಪೆನ್ ಡ್ರೈವ್ನಿಂದ
ವಿಂಡೋಸ್ನ ಇನ್ಸ್ಟಾಲ್ ಮಾಡ್ಬೋದು. ಅದಕ್ಕಿಂತ ಮೊದಲು ನೀವು ಏನು ಮಾಡ್ಬೋದು ಅಂದ್ರೆ ನಿಮ್ಮ ಹಳೆ SSDನ ಕ್ಲೋನ್ ಮಾಡಿ ಈ ಹೊಸ SSD ಒಳಗೆ ಹಾಕಿ ಅದನ್ನು ಇನ್ಸ್ಟಾಲ್ ಮಾಡಿದ್ರೆ ಅದು ಡೈರೆಕ್ಟಾಗಿ ಓಪನ್ ಆಗ್ತೈತಿ. ನಿಮ್ಗೆ ಯಾವ್ದು ಅನುಕೂಲ ಆಗ್ತೈತೆ ಅದು ಮಾಡ್ಬೋದು. ನಿಮ್ಗೆ ವಿಂಡೋಸ್ ಯಾವ ರೀತಿ ಇನ್ಸ್ಟಾಲ್ ಮಾಡ್ಬೇಕಂತ ವಿಡಿಯೋ ಬೇಕಾಗಿತ್ತು ಅಂದ್ರೆ ಕಮೆಂಟ್ ಮಾಡಿರಿ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಮತ್ತು ಏನಾದರೂ ಡೌಟ್ ಇದ್ರೂ ಕಮೆಂಟ್ ಮಾಡಿರಿ, ನಾ ರಿಪ್ಲೈ ಮಾಡ್ತೀನಿ. ಮತ್ತು ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೂ ಟ್ರೈ ಮಾಡ್ತೀನಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಮಿ. ಅಲ್ಲಿವರೆಗೂ ಬಾಯ್.